ಆಧ್ಯಾತ್ಮಿಕ ದೃಷ್ಟಿಯಿಂದ ಮಿಥುನ ರಾಶಿಯವರೇ, ಈ ಸಮಯ ನಿಮಗೆ ಅತ್ಯಂತ ಪವಿತ್ರ. ಕೇತುವಿನ ಪ್ರಭಾವದಿಂದ ನಿಮ್ಮಲ್ಲಿ ಆಧ್ಯಾತ್ಮಿಕ ಕುತೂಹಲ ಹೆಚ್ಚಾಗಿದೆ. ನಿಮಗೆ ತಿಳಿಯಬೇಕೆನಿಸುತ್ತಿದೆ ಜೀವನದ ಆಳವಾದ ಸತ್ಯಗಳನ್ನು. ನಿಮಗೆ ಅರಿತುಕೊಳ್ಳಬೇಕೆನಿಸುತ್ತಿದೆ ನಿಮ್ಮ ನಿಜವಾದ ಉದ್ದೇಶವನ್ನು. ಈ ಸಮಯದಲ್ಲಿ ಪ್ರಾರಂಭಿಸಿ ಧ್ಯಾನವನ್ನು. ದಿನಕ್ಕೆ ಕನಿಷ್ಠ 10 ನಿಮಿಷ ಧ್ಯಾನ ಮಾಡಿ. ನಿಮ್ಮ ಇಷ್ಟ ದೇವತೆಯ ಮಂತ್ರವನ್ನು ಜಪಿಸಿ. ಶ್ರೀ ಗಣೇಶನ ಪೂಜೆ ಮಾಡಿ. ಅವನು ಬುದ್ಧಿವಂತಿಕೆಯ ದೇವರು. ಅವನು ವಿಘ್ನಹರ್ತ. ಅವನ ಅನುಗ್ರಹದಿಂದ ನಿಮ್ಮ ಎಲ್ಲಾ ತಡೆಗಳು ತೊಲಗುತ್ತವೆ. ಪ್ರತಿ ಬುಧವಾರ ವಿಷ್ಣು ಭಗವಂತನ ಪೂಜೆ ಮಾಡಿ. ತುಳಸಿ ಗಿಡಕ್ಕೆ ನೀರು ಹಾಕಿ. ವಿಷ್ಣು ಸಹಸ್ರನಾಮವನ್ನು ಕೇಳಿ. ಗುರುವಿನ ಕೃಪೆ ಪಡೆಯಲು ಪ್ರತಿ ಗುರುವಾರ ಗುರು ಮಂತ್ರವನ್ನು ಜಪಿಸಿ. ಹಳದಿ ಬಣ್ಣದ ಬಟ್ಟೆ ಧರಿಸಿ. ಬಡವರಿಗೆ ಆಹಾರ ದಾನ ಮಾಡಿ. ಪರಿಹಾರಗಳು ಬಹಳ ಮುಖ್ಯ. ಮಿಥುನ ರಾಶಿಯವರೇ, ನೀವು ಹೇಗೆ ಗ್ರಹಗಳ ಶಕ್ತಿಯನ್ನು ನಿಮ್ಮ ಪರವಾಗಿ ಪಡೆಯಬಹುದು ಎಂದು ನಾನು ಹೇಳುತ್ತೇನೆ. ಪ್ರತಿದಿನ ಬೆಳಿಗ್ಗೆ ಎದ್ದು ಸೂರ್ಯನಿಗೆ ನಮಸ್ಕಾರ ಮಾಡಿ. ಸೂರ್ಯ ನಮಸ್ಕಾರ ಮಾಡಿ. ಗಾಯತ್ರಿ ಮಂತ್ರವನ್ನು ಪಠಿಸಿ. ಹನುಮಾನ ಭಗವಂತನ ಭಕ್ತಿ ಮಾಡಿ. ಅವನು ನಿಮಗೆ ಕೊಡುತ್ತಾನೆ ಅಪಾರ ಶಕ್ತಿಯನ್ನು. ಅವನು ರಕ್ಷಿಸುತ್ತಾನೆ ನಿಮ್ಮನ್ನು ಎಲ್ಲಾ ಕೇಡುಗಳಿಂದ. ಪ್ರತಿ ಮಂಗಳವಾರ ಹನುಮಾನ ಚಾಲೀಸಾ ಪಠಿಸಿ. ಪೀಪಲ್ ಮರಕ್ಕೆ ನೀರು ಹಾಕಿ. ಬಡವರಿಗೆ ಹಣ ದಾನ ಮಾಡಿ. ಹಸಿರು ಬಟ್ಟೆ ದಾನ ಮಾಡಿ. ಪಕ್ಷಿಗಳಿಗೆ ಧಾನ್ಯ ಹಾಕಿ. ಈ ಎಲ್ಲಾ ಕಾರ್ಯಗಳು ಗ್ರಹಗಳ ದೋಷಗಳನ್ನು ಕಡಿಮೆ ಮಾಡುತ್ತವೆ. ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತವೆ. ಮಿಥುನ ರಾಶಿಯವರೇ, ನಾನು ನಿಮಗೆ ಹೇಳುತ್ತೇನೆ, ಈ ಸಮಯ ನಿಮ್ಮ ಜೀವನದ ಅತ್ಯಂತ ಮಹತ್ವದ ಕ್ಷಣ. ಇದು ಒಂದು ಸುವರ್ಣ ಅವಕಾಶ. ಇದು ಒಂದು ದೈವಿಕ ಉಡುಗೊರೆ. ಇದು ನೂರಾರು ವರ್ಷಗಳಲ್ಲಿ ಒಮ್ಮೆ ಮಾತ್ರ ಬರುವ ಯೋಗ. ಗ್ರಹಗಳು ಈಗ ನಿಮ್ಮ ಪರವಾಗಿ ಚಲಿಸುತ್ತಿವೆ. ವಿಶ್ವ ಈಗ ನಿಮಗಾಗಿ ಕೆಲಸ ಮಾಡುತ್ತಿದೆ. ದೇವತೆಗಳು ಈಗ ನಿಮ್ಮನ್ನು ಆಶೀರ್ವದಿಸುತ್ತಿದ್ದಾರೆ. ಆದರೆ ಈ ಎಲ್ಲವನ್ನು ಸ್ವೀಕರಿಸಲು ನೀವು ಸಿದ್ಧರಾಗಿರಬೇಕು. ನಿಮ್ಮ ಹೃದಯವನ್ನು ತೆರೆದುಕೊಳ್ಳಬೇಕು. ನಿಮ್ಮ ಮನಸ್ಸನ್ನು ಸ್ವಚ್ಛಗೊಳಿಸಬೇಕು. ನಿಮ್ಮ ಆತ್ಮವನ್ನು ಪ್ರಕಾಶಿಸಬೇಕು. ಭಯವನ್ನು ಬಿಡಿ. ಸಂದೇಹವನ್ನು ಬಿಡಿ. ನಕಾರಾತ್ಮಕತೆಯನ್ನು ಬಿಡಿ. ನಂಬಿಕೆಯಿಂದ ಮುಂದೆ ಹೋಗಿ. ಧೈರ್ಯದಿಂದ ಮುಂದೆ ಹೋಗಿ. ಭರವಸೆಯಿಂದ ಮುಂದೆ ಹೋಗಿ. ನಿಮ್ಮ ಕನಸುಗಳನ್ನು ನನಸಾಗಿಸುವ ಸಮಯ ಈಗ. ನಿಮ್ಮ ಇಚ್ಛೆಗಳನ್ನು ಪೂರೈಸುವ ಕಾಲ ಈಗ. ನಿಮ್ಮ ಜೀವನವನ್ನು ಬದಲಾಯಿಸುವ ಕ್ಷಣ ಈಗ. ನಾನು ನಿಮಗೆ ಕಳುಹಿಸುತ್ತೇನೆ ನನ್ನ ಆಶೀರ್ವಾದಗಳನ್ನು, ನನ್ನ ಪ್ರಾರ್ಥನೆಗಳನ್ನು, ನನ್ನ ಪ್ರೀತಿಯನ್ನು. ನಿಮ್ಮ ಜೀವನ ತುಂಬಲಿ ಸಂತೋಷದಿಂದ. ನಿಮ್ಮ ದಿನಗಳು ಹೊಳೆಯಲಿ ಯಶಸ್ಸಿನಿಂದ. ನಿಮ್ಮ ಹೃದಯ ತುಂಬಲಿ ಪ್ರೀತಿಯಿಂದ. ನಿಮ್ಮ ಮನೆ ತುಂಬಲಿ ಸಮೃದ್ಧಿಯಿಂದ. ನಿಮ್ಮ ಆತ್ಮ ಪ್ರಕಾಶಿಸಲಿ ಆಧ್ಯಾತ್ಮಿಕ ಜ್ಞಾನದಿಂದ. ಎಲ್ಲಾ ಗ್ರಹಗಳು ನಿಮ್ಮನ್ನು ಆಶೀರ್ವದಿಸಲಿ. ಎಲ್ಲಾ ದೇವತೆಗಳು ನಿಮ್ಮನ್ನು ರಕ್ಷಿಸಲಿ. ಎಲ್ಲಾ ಶಕ್ತಿಗಳು ನಿಮ್ಮೊಂದಿಗಿರಲಿ. ನೀವು ಸಾಧಿಸಿ ನಿಮ್ಮ ಎಲ್ಲಾ ಗುರಿಗಳನ್ನು. ನೀವು ತಲುಪಿ ನಿಮ್ಮ ಎಲ್ಲಾ ಕನಸುಗಳಿಗೆ. ನೀವು ಆಗಿ ಉತ್ತಮ ಮನುಷ್ಯರು. ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತರುತ್ತೇನೆ ಇನ್ನೂ ರೋಮಾಂಚಕ ಮಾಹಿತಿಯನ್ನು, ಇನ್ನೂ ಆಳವಾದ ರಹಸ್ಯಗಳನ್ನು, ಇನ್ನೂ ಶಕ್ತಿಶಾಲಿ ಪರಿಹಾರಗಳನ್ನು. ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಪ್ರಿಯರಿಗೆ ತಲುಪಿಸಿ. ಏಕೆಂದರೆ ಈ ಸಂದೇಶ ಪ್ರತಿಯೊಬ್ಬ ಮಿಥುನ ರಾಶಿಯವರಿಗೆ ತಲುಪಬೇಕು. ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ಪಡೆದುಕೊಳ್ಳಿ. ನಿಮ್ಮ ಅನುಭವಗಳನ್ನು, ನಿಮ್ಮ ಪ್ರಶ್ನೆಗಳನ್ನು ಕಾಮೆಂಟ್ನಲ್ಲಿ ಬರೆಯಿರಿ. ನಾನು ಖಂಡಿತವಾಗಿ ಉತ್ತರಿಸುತ್ತೇನೆ. ನಿಮ್ಮ ಜೀವನದಲ್ಲಿ ನಡೆಯುವ ಬದಲಾವಣೆಗಳನ್ನು ನನ್ನೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಯಶಸ್ಸಿನ ಕಥೆಗಳನ್ನು ಹೇಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಮತ್ತೊಂದು ಅದ್ಭುತ ಜ್ಯೋತಿಷ್ಯ ಪ್ರಯಾಣಕ್ಕೆ. ಇದುವರೆಗೆ ನಮಸ್ಕಾರ. ಜೈ ಶ್ರೀರಾಮ್. ನಿಮ್ಮ ಜೀವನದಲ್ಲಿ ಇನ್ನೂ ನೀವು ಕಂಡಿರದ ಅತ್ಯಂತ ಶಕ್ತಿಶಾಲಿ ಸಮಯ ಈಗ ಬರುತ್ತಿದೆ. ಮಿಥುನ ರಾಶಿಯವರೇ, ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಒಂದು ಕ್ಷಣ ಯೋಚಿಸಿ. ನೀವು ಎಷ್ಟು ದಿನಗಳಿಂದ ಕಾಯುತ್ತಿದ್ದೀರಿ ಈ ಒಂದು ಅವಕಾಶಕ್ಕಾಗಿ? ಎಷ್ಟು ರಾತ್ರಿಗಳು ನೀವು ಎಚ್ಚರವಾಗಿದ್ದೀರಿ ಈ ಒಂದು ಕನಸಿಗಾಗಿ? ಎಷ್ಟು ಕಣ್ಣೀರು ಸುರಿಸಿದ್ದೀರಿ ಈ ಒಂದು ಯಶಸ್ಸಿಗಾಗಿ? ಆದರೆ ಈಗ, ಈ ಕ್ಷಣದಿಂದ ಅದೆಲ್ಲವೂ ಬದಲಾಗಲಿದೆ. ನಾನು ಇಂದು ನಿಮಗೆ ಹೇಳುವುದು ಕೇವಲ ಮುನ್ನೋಟವಲ್ಲ. ಇದು ಒಂದು ಎಚ್ಚರಿಕೆಯ ಸಂದೇಶ. ಇದು ಒಂದು ದೈವಿಕ ಸೂಚನೆ. ಇದು ನಿಮ್ಮ ಜೀವನದ ತಿರುವು ಮುಂಚೆಯೇ. ಏಕೆಂದರೆ ಗ್ರಹಗಳು ಈಗ ಚಲಿಸುತ್ತಿವೆ ಒಂದು ಅದ್ಭುತ ರೀತಿಯಲ್ಲಿ. ಶತಮಾನಗಳಲ್ಲಿ ಒಮ್ಮೆ ಮಾತ್ರ ಸಂಭವಿಸುವ ಈ ಗ್ರಹ ಸಂಚಾರ ನಿಮ್ಮ ರಾಶಿಯ ಮೇಲೆ ಸುರಿಯಲಿದೆ ಅಪಾರ ಶಕ್ತಿಯನ್ನು.
ನೀವು ಸಿದ್ಧರಿದ್ದೀರಾ ಈ ಬದಲಾವಣೆಗೆ? ನಿಮ್ಮ ಹೃದಯ ತೆರೆದುಕೊಳ್ಳಲು ಸಿದ್ಧವಾಗಿದೆಯೇ ಈ ಅದ್ಭುತಕ್ಕೆ? அடுத்த 15 ದಿನಗಳಲ್ಲಿ ಏನಾಗಲಿದೆ ಎಂದು ನಾನು ಹೇಳಿದರೆ ನಿಮಗೆ ನಂಬಲು ಕಷ್ಟವಾಗುತ್ತದೆ. ಆದರೆ ಇದು ಸತ್ಯ. ಇದು ಗ್ರಹಗಳ ನಿಜವಾದ ಭಾಷೆ. ಇದು ಜ್ಯೋತಿಷ್ಯದ ಆಳವಾದ ರಹಸ್ಯ. ಮಿಥುನ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಈಗ ನಡೆಯಲಿರುವುದು ಕೇವಲ ಬದಲಾವಣೆಯಲ್ಲ. ಇದು ಒಂದು ಸಂಪೂರ್ಣ ಪರಿವರ್ತನೆ. ಇದು ಒಂದು ಜೀವನ ಬದಲಿಸುವ ಅನುಭವ. ಬುಧ ಗ್ರಹ ನಿಮ್ಮ ಸ್ವಾಮಿ. ಅದು ಈಗ ಚಲಿಸುತ್ತಿದೆ ಒಂದು ಅತ್ಯಂತ ಶಕ್ತಿಶಾಲಿ ಸ್ಥಾನಕ್ಕೆ. ಗುರು ಗ್ರಹ ನಿಮ್ಮ 7ನೇ ಮನೆಯಲ್ಲಿ ಸಂಚಾರ ಮಾಡುತ್ತಿದೆ. ಇದರ ಅರ್ಥ ಏನೆಂದು ನಿಮಗೆ ಗೊತ್ತೇ? ಸಂಬಂಧಗಳಲ್ಲಿ ಹೊಸ ಆರಂಭ, ವ್ಯವಹಾರದಲ್ಲಿ ಹೊಸ ಪಾಲುದಾರಿಕೆ, ಜೀವನದಲ್ಲಿ ಹೊಸ ದಿಕ್ಕು. ಶನಿ ಮಹಾರಾಜ ನಿಮ್ಮ 9ನೇ ಮನೆಯಲ್ಲಿ ಕುಳಿತಿದ್ದಾರೆ. ಭಾಗ್ಯದ ಮನೆ, ಧರ್ಮದ ಮನೆ, ದೀರ್ಘ ಪ್ರಯಾಣದ ಮನೆ. ಇದರ ಅರ್ಥ ನಿಮಗೆ ಬರಲಿದೆ ವಿದೇಶ ಅವಕಾಶ. ನಿಮಗೆ ತೆರೆದುಕೊಳ್ಳಲಿದೆ ದೊಡ್ಡ ಬಾಗಿಲುಗಳು. ನಿಮ್ಮ ಭಾಗ್ಯ ಈಗ ಎಚ್ಚರಗೊಳ್ಳುತ್ತಿದೆ ಒಂದು ಶಕ್ತಿಶಾಲಿ ರೀತಿಯಲ್ಲಿ. ರಾಹು ಮತ್ತು ಕೇತು ಈಗ ಸಂಚಾರ ಮಾಡುತ್ತಿವೆ ಅತ್ಯಂತ ರಹಸ್ಯಮಯ ಸ್ಥಾನಗಳಲ್ಲಿ. ರಾಹು ನಿಮ್ಮ 11ನೇ ಮನೆಯಲ್ಲಿದೆ. ಲಾಭದ ಮನೆ, ಆದಾಯದ ಮನೆ, ಹಣದ ಒಳಹರಿವಿನ ಮನೆ. ಇದರ ಅರ್ಥ ನಿಮಗೆ ಬರಲಿದೆ ಅನಿರೀಕ್ಷಿತ ಹಣ, ಹಠಾತ್ ಲಾಭ, ಅಚ್ಚರಿಯ ಆದಾಯ. ಕೇತು ನಿಮ್ಮ 5ನೇ ಮನೆಯಲ್ಲಿದೆ. ಬುದ್ಧಿವಂತಿಕೆಯ ಮನೆ, ಸೃಜನಶೀಲತೆಯ ಮನೆ, ಮಕ್ಕಳ ಮನೆ. ಇದರ ಅರ್ಥ ನಿಮ್ಮಲ್ಲಿ ಬೆಳೆಯಲಿದೆ ಹೊಸ ಕೌಶಲ್ಯ, ತೆರೆದುಕೊಳ್ಳಲಿದೆ ಆಧ್ಯಾತ್ಮಿಕ ಜ್ಞಾನ, ಬರಲಿದೆ ಒಳನೋಟದ ಶಕ್ತಿ. ಗ್ರಹಗಳ ಈ ಸಂಯೋಜನೆ ನಿಮಗಾಗಿ ಸೃಷ್ಟಿಸುತ್ತಿದೆ ಒಂದು ಅದ್ಭುತ ಕಾಲಘಟ್ಟವನ್ನು. ಇದು 100 ವರ್ಷಗಳಲ್ಲಿ ಒಮ್ಮೆ ಮಾತ್ರ ಸಂಭವಿಸುವ ಯೋಗ. ಇದು ನಿಮ್ಮ ಜೀವನದ ಚಿನ್ನದ ಕಾಲ. ಈಗ ನಾನು ನಿಮಗೆ ಹೇಳುತ್ತೇನೆ ನಿಮ್ಮ ವೃತ್ತಿ ಜೀವನದಲ್ಲಿ ಏನಾಗಲಿದೆ ಎಂದು. ಮಿಥುನ ರಾಶಿಯವರೇ, ನೀವು ಎಷ್ಟು ವರ್ಷಗಳಿಂದ ಕಾಯುತ್ತಿದ್ದೀರಿ ಆ ಒಂದು ದೊಡ್ಡ ಅವಕಾಶಕ್ಕಾಗಿ, ಆ ಒಂದು ಉದ್ಯೋಗ ಬದಲಾವಣೆಗಾಗಿ, ಆ ಒಂದು ಪ್ರಮೋಷನ್ಗಾಗಿ. ಆದರೆ ಪ್ರತಿ ಬಾರಿ ಏನೋ ತಡೆಯಾಯಿತು, ಪ್ರತಿ ಬಾರಿ ಏನೋ ತಪ್ಪಾಯಿತು. ಆದರೆ ಈಗ ಆ ಎಲ್ಲಾ ತಡೆಗಳು ಮುರಿದು ಹೋಗಲಿವೆ. அடுத்த 15 ದಿನಗಳಲ್ಲಿ ನಿಮ್ಮ ಮುಂದೆ ಬರಲಿದೆ ಒಂದು ಆಶ್ಚರ್ಯಕರ ಅವಕಾಶ. ಇದು ಬರಬಹುದು ಒಂದು ಫೋನ್ ಕರೆಯಿಂದ, ಇದು ಬರಬಹುದು ಒಂದು ಇಮೇಲ್ ಮೂಲಕ, ಇದು ಬರಬಹುದು ಒಂದು ಹಳೆಯ ಸಂಪರ್ಕದಿಂದ. ಆದರೆ ಇದು ಖಂಡಿತವಾಗಿ ಬರುತ್ತದೆ. ಇದನ್ನು ತಪ್ಪಿಸಬೇಡಿ, ಇದನ್ನು ನಿರ್ಲಕ್ಷಿಸಬೇಡಿ. ಏಕೆಂದರೆ ಇದು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುವ ಶಕ್ತಿಯನ್ನು ಹೊಂದಿದೆ. ನೀವು ಉದ್ಯೋಗದಲ್ಲಿದ್ದರೆ ನಿಮಗೆ ಬರಲಿದೆ ಒಂದು ದೊಡ್ಡ ಜವಾಬ್ದಾರಿ. ನಿಮ್ಮ ಮೇಲಧಿಕಾರಿಗಳು ನಿಮ್ಮನ್ನು ಗಮನಿಸುತ್ತಿದ್ದಾರೆ. ನಿಮ್ಮ ಪ್ರತಿಭೆಯನ್ನು ಅವರು ಅರಿತುಕೊಳ್ಳುತ್ತಿದ್ದಾರೆ. அடுத்த 30 ದಿನಗಳಲ್ಲಿ ನಿಮಗೆ ನೀಡಲಾಗುತ್ತದೆ ಒಂದು ವಿಶೇಷ ಯೋಜನೆ. ಇದು ಸವಾಲಿನದ್ದಾಗಿರುತ್ತದೆ. ಆದರೆ ಇದನ್ನು ಯಶಸ್ವಿಯಾಗಿ ಮುಗಿಸಿದರೆ ನಿಮ್ಮ ವೃತ್ತಿ ಜೀವನದಲ್ಲಿ ತೆರೆದುಕೊಳ್ಳುತ್ತದೆ ಹೊಸ ದಾರಿಗಳು. ನೀವು ವ್ಯವಹಾರದಲ್ಲಿದ್ದರೆ ನಿಮ್ಮ ಮುಂದೆ ಬರಲಿದೆ ಒಂದು ಅದ್ಭುತ ಪಾಲುದಾರಿಕೆ ಅವಕಾಶ. ಇದು ಬರಬಹುದು ಒಂದು ಅನಿರೀಕ್ಷಿತ ಮೂಲದಿಂದ. ಆದರೆ ಈ ವ್ಯಕ್ತಿ ನಿಮ್ಮ ವ್ಯವಹಾರವನ್ನು ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗುವ ಶಕ್ತಿಯನ್ನು ಹೊಂದಿದೆ. ಬುಧನ ಅನುಗ್ರಹದಿಂದ ನಿಮ್ಮ ವ್ಯವಹಾರ ಕೌಶಲ್ಯ ಈಗ ತುಂಬಾ ತೀಕ್ಷ್ಣವಾಗಿದೆ. ನಿಮ್ಮ ಮಾತುಕತೆ ಶಕ್ತಿ ಬಲಗೊಂಡಿದೆ. ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಹೆಚ್ಚಾಗಿದೆ. ಈ ಸಮಯವನ್ನು ಬಳಸಿಕೊಳ್ಳಿ. ಧೈರ್ಯದಿಂದ ಮುಂದೆ ಹೋಗಿ. ನಿಮ್ಮ ಯಶಸ್ಸು ಖಂಡಿತ. ಹಣಕಾಸಿನ ವಿಷಯದಲ್ಲಿ ಮಿಥುನ ರಾಶಿಯವರೇ, ನಿಮಗೆ ಬರಲಿದೆ ಅದ್ಭುತ ಸುದ್ದಿ. அடுத்த 15 ದಿನಗಳಲ್ಲಿ ನಿಮಗೆ ಒಳಹರಿವಾಗುತ್ತದೆ ಅನಿರೀಕ್ಷಿತ ಹಣ. ಇದು ಬರಬಹುದು ಹಳೆಯ ಸಾಲ ಹಿಂದಿರುಗುವ ರೂಪದಲ್ಲಿ, ಇದು ಬರಬಹುದು ಬೋನಸ್ ಅಥವಾ ಪ್ರೋತ್ಸಾಹ ಧನದ ರೂಪದಲ್ಲಿ, ಇದು ಬರಬಹುದು ಹೂಡಿಕೆಯ ಲಾಭದ ರೂಪದಲ್ಲಿ. ರಾಹುವಿನ ಪ್ರಭಾವದಿಂದ ನಿಮ್ಮ 11ನೇ ಮನೆ ಜಾಗೃತವಾಗಿದೆ. ಇದರರ್ಥ ಹಣದ ಹರಿವು ಹೆಚ್ಚಾಗಲಿದೆ. ಆದರೆ ಎಚ್ಚರಿಕೆ ಬೇಕು. ರಾಹು ಕೊಡುತ್ತದೆ ಹಣವನ್ನು, ಆದರೆ ಮೋಸವನ್ನು ತರಬಹುದು. ಹಾಗಾಗಿ ಯಾವುದೇ ಹೂಡಿಕೆಯನ್ನು ಮಾಡುವ ಮೊದಲು ಚೆನ್ನಾಗಿ ಯೋಚಿಸಿ. ಯಾವುದೇ ದಾಖಲೆಗೆ ಸಹಿ ಹಾಕುವ ಮೊದಲು ಎಚ್ಚರವಾಗಿರಿ. ಆದರೆ ಭಯಪಡಬೇಡಿ. ಗುರುವಿನ ದೃಷ್ಟಿ ನಿಮ್ಮನ್ನು ರಕ್ಷಿಸುತ್ತಿದೆ. ನಿಮ್ಮ ಬುದ್ಧಿವಂತಿಕೆ ನಿಮಗೆ ದಾರಿ ತೋರಿಸುತ್ತದೆ. ಈ ಕಾಲಘಟ್ಟದಲ್ಲಿ ನೀವು ಮಾಡುವ ಹೂಡಿಕೆಗಳು ಭವಿಷ್ಯದಲ್ಲಿ ನಿಮಗೆ ದೊಡ್ಡ ಲಾಭ ತರುತ್ತವೆ. ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಹೆಚ್ಚಳವಾಗಲಿದೆ. ನಿಮ್ಮ ಸಂಪತ್ತು ಬೆಳೆಯಲಿದೆ. ಆದರೆ ಇದಕ್ಕೆ ನೀವು ಕೂಡ ಶ್ರಮಿಸಬೇಕು. ಕೇವಲ ಕುಳಿತುಕೊಂಡು ಕಾಯುವುದರಿಂದ ಏನೂ ಆಗುವುದಿಲ್ಲ.
அடுத்த 30 ದಿನಗಳಲ್ಲಿ ನಿಮಗೆ ಬರಲಿದೆ 3 ಪ್ರಮುಖ ಆರ್ಥಿಕ ಅವಕಾಶಗಳು. ಮೊದಲನೆಯದು ಬರುತ್ತದೆ ನಿಮ್ಮ ಮುಖ್ಯ ವೃತ್ತಿಯಿಂದ, ಎರಡನೆಯದು ಬರುತ್ತದೆ ಒಂದು ಹೊಸ ಮೂಲದಿಂದ, ಮೂರನೆಯದು ಬರುತ್ತದೆ ಸಂಪೂರ್ಣವಾಗಿ ಅನಿರೀಕ್ಷಿತವಾಗಿ. ಈ 3 ಅವಕಾಶಗಳನ್ನು ಗುರುತಿಸಿ ಪ್ರತಿಯೊಂದನ್ನು ಎಚ್ಚರದಿಂದ ನಿರ್ವಹಿಸಿ, ಏಕೆಂದರೆ ಇವೇ ನಿಮ್ಮ ಆರ್ಥಿಕ ಸ್ವಾತಂತ್ರ್ಯದ ಕಡೆಗೆ ಇಡುವ ಮೊದಲ ಹೆಜ್ಜೆಗಳು. ಈಗ ನಾನು ಮಾತನಾಡುತ್ತೇನೆ ನಿಮ್ಮ ಪ್ರೇಮ ಜೀವನದ ಬಗ್ಗೆ. ಮಿಥುನ ರಾಶಿಯವರೇ, ನಿಮ್ಮ ಹೃದಯದಲ್ಲಿ ಏನಿದೆಯೋ ನನಗೆ ಗೊತ್ತು. ನೀವು ಎಷ್ಟು ದಿನಗಳಿಂದ ಒಬ್ಬಂಟಿಯಾಗಿ ಭಾವಿಸುತ್ತಿದ್ದೀರಿ, ಎಷ್ಟು ರಾತ್ರಿಗಳು ನೀವು ಆ ಒಬ್ಬ ವ್ಯಕ್ತಿಯ ಬಗ್ಗೆ ಯೋಚಿಸುತ್ತಿದ್ದೀರಿ. ಆದರೆ ಗುರುವಿನ ಅನುಗ್ರಹದಿಂದ ಈಗ ಎಲ್ಲವೂ ಬದಲಾಗಲಿದೆ. ನೀವು ಅವಿವಾಹಿತರಾಗಿದ್ದರೆ அடுத்த 15 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಪ್ರವೇಶಿಸಲಿದೆ ಒಬ್ಬ ವಿಶೇಷ ವ್ಯಕ್ತಿ. ಇದು ಆಗಬಹುದು ಒಂದು ಸಾಮಾಜಿಕ ಸಮಾರಂಭದಲ್ಲಿ, ಇದು ಆಗಬಹುದು ಕೆಲಸದ ಸ್ಥಳದಲ್ಲಿ, ಇದು ಆಗಬಹುದು ಆನ್ಲೈನ್ ಮೂಲಕವೂ ಕೂಡ. ಆದರೆ ಈ ಭೇಟಿ ನಿಮ್ಮ ಹೃದಯವನ್ನು ಸ್ಪರ್ಶಿಸುತ್ತದೆ. ಈ ವ್ಯಕ್ತಿ ನಿಮ್ಮ ಆತ್ಮದ ಸಂಗಾತಿಯಾಗಬಹುದು. ಬುಧ ಮತ್ತು ಶುಕ್ರ ಗ್ರಹಗಳು ಸೃಷ್ಟಿಸುತ್ತಿವೆ ಒಂದು ಸುಂದರ ಯೋಗವನ್ನು. ಇದು ಪ್ರೇಮಕ್ಕೆ ಅತ್ಯುತ್ತಮ ಸಮಯ. ಇದು ಸಂಬಂಧಕ್ಕೆ ದೈವಿಕ ಆಶೀರ್ವಾದ. ನೀವು ಈಗಾಗಲೇ ಸಂಬಂಧದಲ್ಲಿದ್ದರೆ ಆ ಸಂಬಂಧ ಈಗ ಮುಂದಿನ ಹಂತಕ್ಕೆ ಹೋಗಲಿದೆ. ನೀವು ಮತ್ತು ನಿಮ್ಮ ಪಾಲುದಾರರ ನಡುವಿನ ತಿಳುವಳಿಕೆ ಆಳವಾಗುತ್ತದೆ. ನಿಮ್ಮ ಪ್ರೀತಿ ಬಲಗೊಳ್ಳುತ್ತದೆ. அடுத்த 30 ದಿನಗಳಲ್ಲಿ ನೀವು ಮಾಡಬಹುದು ಒಂದು ಮುಖ್ಯ ನಿರ್ಧಾರ. ಇದು ಆಗಬಹುದು ನಿಶ್ಚಿತಾರ್ಥದ ನಿರ್ಧಾರ. ಇದು ಆಗಬಹುದು ಮದುವೆಯ ಯೋಜನೆ. ಇದು ಆಗಬಹುದು ಒಟ್ಟಿಗೆ ಜೀವನ ಆರಂಭಿಸುವ ನಿರ್ಧಾರ. ಗುರುವಿನ ದೃಷ್ಟಿ ನಿಮ್ಮ ಸಂಬಂಧವನ್ನು ಆಶೀರ್ವದಿಸುತ್ತಿದೆ. ಈ ಸಮಯ ಅತ್ಯಂತ ಶುಭ. ನೀವು ವಿವಾಹಿತರಾಗಿದ್ದರೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಹೊಸ ಮಾಧುರ್ಯ ಬರಲಿದೆ. ಹಳೆಯ ಭಿನ್ನಾಭಿಪ್ರಾಯಗಳು ಇಲ್ಲವಾಗುತ್ತವೆ. ಹೊಸ ತಿಳುವಳಿಕೆ ಹುಟ್ಟುತ್ತದೆ. ನಿಮ್ಮ ಕುಟುಂಬದಲ್ಲಿ ಸಂತೋಷದ ವಾತಾವರಣ ನಿರ್ಮಾಣವಾಗುತ್ತದೆ. ಮಕ್ಕಳ ವಿಷಯದಲ್ಲಿ ಒಳ್ಳೆಯ ಸುದ್ದಿ ಬರಬಹುದು. ಈಗ ನಾನು ಹೇಳುತ್ತೇನೆ 3 ಪ್ರಮುಖ ಘಟನೆಗಳ ಬಗ್ಗೆ. ಮಿಥುನ ರಾಶಿಯವರೇ, ಇದನ್ನು ಬಹಳ ಎಚ್ಚರದಿಂದ ಕೇಳಿ. ಮೊದಲ ಘಟ್ಟದಲ್ಲಿ, ಅಂದರೆ ಮುಂದಿನ 7 ರಿಂದ 10 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಪ್ರವೇಶಿಸುತ್ತದೆ ಒಬ್ಬ ಪ್ರಭಾವಶಾಲಿ ವ್ಯಕ್ತಿ. ಈ ವ್ಯಕ್ತಿಯು ಇರಬಹುದು ನಿಮ್ಮಿಗಿಂತ ಹಿರಿಯ, ಇರಬಹುದು ಅಧಿಕಾರದ ಸ್ಥಾನದಲ್ಲಿರುವ, ಇರಬಹುದು ಸಮಾಜದಲ್ಲಿ ಗೌರವಾನ್ವಿತ. ಈ ವ್ಯಕ್ತಿಯೊಂದಿಗೆ ನಿಮ್ಮ ಮಾತುಕತೆ ನಿಮ್ಮ ಭವಿಷ್ಯವನ್ನು ಬದಲಾಯಿಸಬಹುದು. ಈ ವ್ಯಕ್ತಿಯು ನಿಮಗೆ ನೀಡಬಹುದು ಒಂದು ದೊಡ್ಡ ಅವಕಾಶ. ಈ ವ್ಯಕ್ತಿಯು ತೆರೆಯಬಹುದು ನಿಮ್ಮ ಮುಂದೆ ಹೊಸ ದಾರಿಗಳನ್ನು. ಶನಿಯ ಆಶೀರ್ವಾದದಿಂದ ಈ ಭೇಟಿ ಆಗುತ್ತದೆ. ಆದರೆ ಈ ಅವಕಾಶವನ್ನು ಗುರುತಿಸುವುದು ನಿಮ್ಮ ಕೈಯಲ್ಲಿದೆ. ಎಚ್ಚರವಾಗಿರಿ, ತಯಾರಾಗಿರಿ. ನಿಮ್ಮ ಸಂವಾದ ಕೌಶಲ್ಯವನ್ನು ಬಳಸಿಕೊಳ್ಳಿ. ನಿಮ್ಮ ಬುದ್ಧಿವಂತಿಕೆಯನ್ನು ತೋರಿಸಿ. ಈ ಒಂದು ಭೇಟಿ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು. ಎರಡನೇ ಘಟ್ಟದಲ್ಲಿ, ಅಂದರೆ 12 ರಿಂದ 15 ದಿನಗಳ ನಂತರ ನಿಮಗೆ ಬರುತ್ತದೆ ಒಂದು ಹಣಕಾಸಿನ ಆಘಾತ ಅಥವಾ ಆಶ್ಚರ್ಯ. ಇದು ಆಗಬಹುದು ಅನಿರೀಕ್ಷಿತ ಖರ್ಚು. ಇದು ಆಗಬಹುದು ಹಠಾತ್ ಲಾಭ. ರಾಹುವಿನ ಪ್ರಭಾವದಿಂದ ಈ ಘಟನೆ ಸಂಭವಿಸುತ್ತದೆ. ನೀವು ಪಡೆಯಬಹುದು ಒಂದು ದೊಡ್ಡ ಮೊತ್ತ, ಅಥವಾ ನೀವು ಮಾಡಬೇಕಾಗಬಹುದು ಒಂದು ಮುಖ್ಯ ಹೂಡಿಕೆ. ಈ ಸಮಯದಲ್ಲಿ ಬುದ್ಧಿವಂತಿಕೆಯಿಂದ ವರ್ತಿಸಿ. ಆತುರಪಡಬೇಡಿ. ಯಾವುದೇ ನಿರ್ಧಾರವನ್ನು ಭಾವನೆಯಲ್ಲಿ ತೆಗೆದುಕೊಳ್ಳಬೇಡಿ. ಆಲೋಚಿಸಿ, ಯೋಚಿಸಿ, ತರ್ಕಬದ್ಧವಾಗಿ ಯೋಚಿಸಿ. ಬೇಕಾದರೆ ಯಾರೊಬ್ಬರ ಸಲಹೆ ತೆಗೆದುಕೊಳ್ಳಿ. ಆದರೆ ಅಂತಿಮ ನಿರ್ಧಾರ ನಿಮ್ಮದಾಗಿರಲಿ, ಏಕೆಂದರೆ ಈ ನಿರ್ಧಾರ ನಿಮ್ಮ ಆರ್ಥಿಕ ಭವಿಷ್ಯವನ್ನು ನಿರ್ಧರಿಸುತ್ತದೆ. ಗುರುವಿನ ಆಶೀರ್ವಾದ ನಿಮ್ಮೊಂದಿಗಿದೆ. ನಿಮ್ಮ ಅಂತಃಪ್ರಜ್ಞೆಯನ್ನು ನಂಬಿ. ನಿಮ್ಮ ಆಂತರಿಕ ಧ್ವನಿಯನ್ನು ಕೇಳಿ. ಅದು ನಿಮಗೆ ಸರಿಯಾದ ದಾರಿಯನ್ನು ತೋರಿಸುತ್ತದೆ. ಮೂರನೇ ಘಟ್ಟದಲ್ಲಿ, ಅಂದರೆ 20 ರಿಂದ 30 ದಿನಗಳ ನಡುವೆ ನಿಮ್ಮ ಜೀವನದಲ್ಲಿ ಬರುತ್ತದೆ ಒಂದು ಭಾವನಾತ್ಮಕ ಘಟನೆ. ಇದು ಸಂಬಂಧಿಸಿರಬಹುದು ನಿಮ್ಮ ಕುಟುಂಬಕ್ಕೆ. ಇದು ಸಂಬಂಧಿಸಿರಬಹುದು ನಿಮ್ಮ ಪ್ರೀತಿಯ ಸಂಬಂಧಕ್ಕೆ. ಇದು ಸಂಬಂಧಿಸಿರಬಹುದು ನಿಮ್ಮ ಆಪ್ತ ಸ್ನೇಹಿತನಿಗೆ. ಈ ಘಟನೆಯು ನಿಮ್ಮನ್ನು ಆಳವಾಗಿ ಸ್ಪರ್ಶಿಸುತ್ತದೆ. ಇದು ತರಬಹುದು ಸಂತೋಷದ ಕಣ್ಣೀರು, ಅಥವಾ ತರಬಹುದು ಕೃತಜ್ಞತೆಯ ಭಾವನೆ. ಚಂದ್ರನ ಪ್ರಭಾವದಿಂದ ನಿಮ್ಮ ಭಾವನೆಗಳು ಈ ಸಮಯದಲ್ಲಿ ತೀವ್ರವಾಗಿರುತ್ತವೆ. ನಿಮ್ಮ ಹೃದಯ ಮೃದುವಾಗಿರುತ್ತದೆ. ನಿಮ್ಮ ಸಹಾನುಭೂತಿ ಆಳವಾಗಿರುತ್ತದೆ. ಈ ಘಟನೆಯ ಮೂಲಕ ನೀವು ಅರಿತುಕೊಳ್ಳುತ್ತೀರಿ ಜೀವನದ ನಿಜವಾದ ಅರ್ಥವನ್ನು. ನೀವು ತಿಳಿದುಕೊಳ್ಳುತ್ತೀರಿ ಸಂಬಂಧಗಳ ಮಹತ್ವವನ್ನು. ನೀವು ಅನುಭವಿಸುತ್ತೀರಿ ಪ್ರೀತಿಯ ಶಕ್ತಿಯನ್ನು. ಈ ಅನುಭವ ನಿಮ್ಮನ್ನು ಪರಿವರ್ತಿಸುತ್ತದೆ.
ನಿಮ್ಮನ್ನು ಬೆಳೆಸುತ್ತದೆ, ನಿಮ್ಮನ್ನು ಪ್ರೌಢವಾಗಿಸುತ್ತದೆ. ಆರೋಗ್ಯದ ವಿಷಯದಲ್ಲಿ ಮಿಥುನ ರಾಶಿಯವರೇ, ಈ ಸಮಯದಲ್ಲಿ ನೀವು ಎಚ್ಚರವಾಗಿರಬೇಕು. ಶನಿಯ ಪ್ರಭಾವದಿಂದ ನಿಮ್ಮ ಮೂಳೆಗಳು, ಕೀಲುಗಳು, ಹಲ್ಲುಗಳು ಸ್ವಲ್ಪ ಸಮಸ್ಯೆ ಕೊಡಬಹುದು. ಆದರೆ ಗಂಭೀರವಾದುದಲ್ಲ. ನಿಯಮಿತ ವ್ಯಾಯಾಮ ಮಾಡಿ, ಯೋಗ ಮಾಡಿ, ಧ್ಯಾನ ಮಾಡಿ. ನಿಮ್ಮ ಆಹಾರದಲ್ಲಿ ಎಚ್ಚರ ವಹಿಸಿ. ಹೊರಗಿನ ಆಹಾರವನ್ನು ಕಡಿಮೆ ಮಾಡಿ. ಹೆಚ್ಚು ನೀರು ಕುಡಿಯಿರಿ. ಹಸಿರು ತರಕಾರಿಗಳನ್ನು ಹೆಚ್ಚು ಸೇವಿಸಿ. ಬುಧನ ಪ್ರಭಾವದಿಂದ ನಿಮ್ಮ ನರಮಂಡಲವೂ ಕೂಡ ಸ್ವಲ್ಪ ದಣಿದಿರಬಹುದು. ಮಾನಸಿಕ ಒತ್ತಡ ಹೆಚ್ಚಾಗಿರಬಹುದು. ಆದ್ದರಿಂದ ಸಾಕಷ್ಟು ವಿಶ್ರಾಂತಿ ತೆಗೆದುಕೊಳ್ಳಿ. ಸಾಕಷ್ಟು ನಿದ್ರೆ ಮಾಡಿ. ನಿಮ್ಮ ಮನಸ್ಸಿಗೆ ಶಾಂತಿ ಕೊಡಿ. ಪ್ರಕೃತಿಯೊಂದಿಗೆ ಸಮಯ ಕಳೆಯಿರಿ. ಇದೆಲ್ಲವೂ ನಿಮ್ಮ ಆರೋಗ್ಯವನ್ನು ಉತ್ತಮವಾಗಿ ಇರಿಸಲು ಸಹಾಯ ಮಾಡುತ್ತದೆ. ವಿದ್ಯಾರ್ಥಿಗಳಿಗೆ ಈ ಸಮಯ ಅದ್ಭುತವಾದುದು. ಬುಧನ ಪೂರ್ಣ ಶಕ್ತಿ ನಿಮ್ಮೊಂದಿಗಿದೆ. ನಿಮ್ಮ ಏಕಾಗ್ರತೆ ಹೆಚ್ಚಾಗಿದೆ. ನಿಮ್ಮ ಗ್ರಹಿಕೆ ಶಕ್ತಿ ಬಲಗೊಂಡಿದೆ. ನಿಮ್ಮ ಸ್ಮರಣೆ ತೀಕ್ಷ್ಣವಾಗಿದೆ. அடுத்த 15 ದಿನಗಳಲ್ಲಿ ನೀವು ಸಾಧಿಸಬಹುದು ಅದ್ಭುತ ಫಲಿತಾಂಶಗಳನ್ನು. ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳು ಬರುತ್ತವೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಸಿಗುತ್ತದೆ. ವಿದೇಶ ಅಧ್ಯಯನದ ಅವಕಾಶ ತೆರೆದುಕೊಳ್ಳಬಹುದು. ವಿದ್ಯಾರ್ಥಿ ವೇತನ ಸಿಗಬಹುದು. ಆದರೆ ಕಷ್ಟಪಟ್ಟು ಓದಿ. ನಿಯಮಿತವಾಗಿ ಅಧ್ಯಯನ ಮಾಡಿ. ಕೇವಲ ಗ್ರಹಗಳ ಆಶೀರ್ವಾದವನ್ನು ನಂಬಿ ಕುಳಿತುಕೊಳ್ಳಬೇಡಿ. ನಿಮ್ಮ ಪರಿಶ್ರಮವೇ ನಿಮ್ಮ ಯಶಸ್ಸಿನ ಮುಖ್ಯ ಕಾರಣ.